ಆತ್ಮೀಯರೇ, ಅದು 1984 ಅಕ್ಟೋಬರ್ 31 ಬೆಳಿಗ್ಗೆ 9:30 ಹೊತ್ತಿಗಾಗಲೇ ದಿಲ್ಲಿ ರಸ್ತೆಗಳಿಗೆ ಬಿಸಿಲಿನ ಮಜ್ಜನವಾಗ್ತಾ ಇತ್ತು. ಪ್ರಧಾನಿ ಇಂದಿರಾ ಗಾಂಧಿಗೆ ಅಂದು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದಂಥ ದಿನ. ಐರಿಷ್ ಟಿವಿಗಾಗಿ ಇಂದಿರಾ ಮೇಲೊಂದು ಸಾಕ್ಷ್ಯಚಿತ್ರ ಮಾಡಲೆಂದು ಖ್ಯಾತ ನಿರ್ದೇಶಕ, ನಟ, ಬರಹಗಾರ ಪೀಟರ್ ಉಸ್ಟಿನೋವ್ ಲಂಡನ್ನಿಂದ ದಿಲ್ಲಿಗೆ ಬಂದಿದ್ದರು. ಮಧ್ಯಾಹ್ನ ಬ್ರಿಟನ್ನಿನ ಮಾಜಿ ಪ್ರಧಾನಿ ಜೇಮ್ಸ್ ಕೆಲಾಗನ್ ಜೊತೆಗೆ ಇಂದಿರಾಗೆ ಮೀಟಿಂಗ್ ಕೂಡ ನಿಗದಿಯಾಗಿತ್ತು. ಇದರ ಬೆನ್ನಲ್ಲೇ ರಾಜಕುಮಾರಿ ಆ್ಯನ್ ಜೊತೆ ಭೋಜನ ಕೂಟದಲ್ಲೂ ಪಾಲ್ಗೊಳ್ಳಬೇಕಿತ್ತು. ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡೆ ಇಂದಿರಾ ಸಫ್ದರ್ಜಂಗ್ ರಸ್ತೆಯಲ್ಲಿದ್ದ ತಮ್ಮ ನಿವಾಸದಿಂದ ಅಕ್ಬರ್ ರಸ್ತೆಯಲ್ಲಿರುವ ಕಚೇರಿಗೆ ಹೊರಡುವ ಉಮೇದಿಯಲ್ಲಿದ್ದರು, ಅವಸರದಲ್ಲಿದ್ದರು. ಅಲ್ಲಿ ಪೀಟರ್ ಉಸ್ಟಿನೋವ್ ಅವ್ರಿಗಾಗಿ ಕಾಯ್ತಾ ಇದ್ರು. ಕ್ಯಾಮರಾದಲ್ಲಿ ಫೋಟೋಜೆನಿಕ್ ಆಗಲು ಬಯಸಿ ಇಂದಿರಾ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿರಲಿಲ್ಲ. ಇಂದಿರಾ ಅವರ ಭದ್ರತಾ ಸಿಬ್ಬಂದಿ ಸಬ್ ಇನ್ಸ್ಪೆಕ್ಟರ್ ಭಯಾಂತ್ ಸಿಂಗ್ ಗೇಟ್ನಲ್ಲಿ ನಿಂತಿದ್ದ ಮತ್ತು ಕಾನ್ಸ್ಟೇಬಲ್ ಸತ್ವಂತ್ ಸಿಂಗ್ ಸೆಂಟ್ರಿ ಬೂತ್ನಲ್ಲಿ ಸ್ಟೆನ್ ಸಬ್ಮಿಷನ್ ಗನ್ ಹಿಡಿದು ನಿಂತಿದ್ದ. ಇಂದಿರಾ ಎಂದಿನಂತೆ ಇಬ್ಬರಿಗೂ ನಮಸ್ತೆ ಹೇಳಿದ್ದಷ್ಟೇ. ಭಯಾಂತ್ ತನ್ನ 38 ಬೋರ್ ರಿವಾಲ್ವರನ್ನು ಇಂದಿರಾ ಅವರತ್ತ ಹಿಡಿದ. ದಿಗ್ಭ್ರಮೆಗೊಳಗಾದ ಇಂದಿರಾ ಏನ್ ಮಾಡ್ತಿದೀಯಾ ಎಂದು ಕೇಳುವಷ್ಟರಲ್ಲೇ ಬುಲೆಟ್ಗಳು ಇಂದಿರಾ ಹೊಟ್ಟೆ ಹೊಕ್ಕಾಗಿತ್ತು. ಅದೇ ಸೆಕೆಂಡುಗಳ ಸುತ್ತಮುತ್ತ ಇನ್ನೊಬ್ಬ ಸಿಖ್ ಗಾರ್ಡ್ 22 ವರ್ಷದ ಸತ್ವಂತ್ ಸಿಂಗ್ ಇಂದಿರಾ ಗಾಂಧಿಯ ಎದೆಗೆ 25 ಗುಂಡುಗಳನ್ನು ಹಾರಿಸಿದ. ಇಂದಿರಾ ಹತ್ಯೆಗೆ ಭಾರತ ಮಮ್ಮಲ ಮರೆತು ಸಿಖ್ಖರ ವಿರುದ್ಧ ಬೃಹತ್ ಹಿಂಸಾಕ್ರೋಶವೇ ಹೊರಬಿತ್ತು. ಕಾಂಗ್ರೆಸ್ ಮೇಲೆ ಅನುಕಂಪ ಹೆಚ್ಚಾಯಿತು. ಇಂದಿರಾ ಗಾಂಧಿ ಉತ್ತರಾಧಿಕಾರಿಯಾದ ರಾಜೀವ್ ಗಾಂಧಿ ಲೋಕಸಭೆ ವಿಸರ್ಜಿಸಿ 1984 ಚುನಾವಣೆಗೆ ಹೋದರು. ಪಂಜಾಬ್, ಅಸ್ಸಾಂ ಹೊರತುಪಡಿಸಿ ಮೆಕ್ಕೆಲ್ಲ ರಾಜ್ಯಗಳಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಿತು. ಈ 2 ರಾಜ್ಯಗಳಲ್ಲಿ ಉಗ್ರ ಚಟುವಟಿಕೆಗಳು ತೀವ್ರವಾಗಿದ್ದ ಕಾರಣ ಚುನಾವಣೆ ನಡೆಯಲಿಲ್ಲ. ಇಂದಿರಾ ಹತ್ಯೆಯಿಂದ ಕಣ್ಣೀರ ಕಡಲಲ್ಲಿ ಮುಳುಗಿದ್ದ ಜನತೆ ರಾಜೀವ್ ಗಾಂಧಿಯನ್ನ ಅಪಾರವಾಗಿ ಬೆಂಬಲಿಸಿದರು. ಅನುಕಂಪದ ಅಲೆಯಲ್ಲಿ ತೇಲಿದ ಕಾಂಗ್ರೆಸ್ ಲೋಕಸಭೆಯಲ್ಲಿ 404 ಸ್ಥಾನಗಳನ್ನು ಗೆದ್ದು ಚಾರಿತ್ರಿಕ ವಿಜಯ ದಾಖಲಿಸಿತು. ಯಾವುದೇ ವ್ಯಕ್ತಿ ಕೆಲವು ದಿನಗಳ ಹಿಂದೆ ದಾಳಿ ಅಥವಾ ಆಘಾತಕ್ಕೆ ಒಳಗಾಗಿದ್ದರೆ ಆತ ಅಥವಾ ಆತನ ಪರವಾಗಿ ಚುನಾವಣೆಗೆ ನಿಂತವರನ್ನ, ಆತನ ಪಕ್ಷವನ್ನ ಜನ ಹೆಚ್ಚಿನ ಮತ ಚಲಾಯಿಸಿ ಆಯ್ಕೆ ಮಾಡ್ತಾರೆ. ಕರುಣೆ ಆಧಾರಿತವಾಗಿ ಹುಟ್ಟುವ ಈ ಮತಗಳೇ ಅನುಕಂಪದ ಮತ. ಜಗತ್ತಿನ ರಾಜಕೀಯ ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ವಿಷಯ ನಮಗೆ ಅರಿವಾಗುತ್ತೆ. ಈಗ ಯಾಕೆ ವಿಷಯ ಅಂದ್ರೆ, ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಟ್ರಂಪ್ ಮೇಲೆ ಮೊನ್ನೆ ಅಟ್ಯಾಕ್ ಆಗಿದೆ. ಟ್ರಂಪ್ ಜನಪ್ರಿಯತೆ ವೇಗವಾಗಿ ಇದರಿಂದ ಏರಬಹುದು ಎಂಬುದು ಅಮೆರಿಕದ ರಾಜಕೀಯ ಪಂಡಿತರ ಸದ್ಯದ ಲೆಕ್ಕಾಚಾರ. ಅಂದರೆ ಗಂಭೀರ ದಾಳಿಗಳನ್ನು ಎದುರಿಸಿದ ನಾಯಕರ ಬೆಂಬಲಕ್ಕೆ ಸಾರ್ವಜನಿಕರು ಸದಾ ನಿಲ್ತಾರೆ ಅನ್ನೋದು ಟ್ರೆಂಡ್. ದಾಳಿ ಬಳಿಕವೂ ಟ್ರಂಪ್ ತಮ್ಮ ಮುಷ್ಟಿಯನ್ನ ಮೇಲಕ್ಕೆತ್ತಿ ತೋರಿಸಿದ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರವಾಹವಾಗಿದೆ. ಸಾಮಾನ್ಯ ಜನರಷ್ಟೇ ಅಲ್ಲ, ಟ್ರಂಪ್ ವಿರೋಧಿ ಟಿವಿ ಮಾಧ್ಯಮಗಳ ಜೊತೆಗೆ ಅಮೆರಿಕದ ಬಿಲಿಯನಿಯರ್ ಬಿಲ್ ಅಕ್ಮನ್ನಿಂದ ಹಿಡಿದು ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ನವರೆಗಿನ ಖ್ಯಾತನಾಮರು ಟ್ರಂಪ್ ಅವರನ್ನ ಬೆಂಬಲಿಸಿ ಮಾತಾಡ್ತಿದ್ದಾರೆ. ಇವೆಲ್ಲವೂ ಅನುಕಂಪದ ಮತ ಹೆಚ್ಚಲು ಪ್ರೇರಣೆಯಾಗಬಹುದು. ಇದೊಂದು ಐತಿಹಾಸಿಕ ಘಟನೆಯೂ ಆಗಿರಬಹುದು.